ಪೇಮೆಂಟ್ ಎಷ್ಟು ತೊಗೊಂಡ್ರಿ? ಸೌಜನ್ಯ ಕೇಸಲ್ಲಿ ಚೆನ್ನಾಗಿ ಹಣ ಮಾಡ್ಕೊಂಡ್ರ, ಚೆನ್ನಾಗಿ ದುಡ್ಕೊಂಡಿರ್ತಾರ ಬಿಡಿ. ನಿಮ್ಮ ಅಕೌಂಟ್ ಅಂತೂ ಫುಲ್ಲಾಗಿರುತ್ತೆ. ಲಕ್ಷ ಲಕ್ಷ ಹಣ ಬೇಕು ಬೇಕಂತಾನೆ ಕೊಟ್ಟಿರ್ತಾರೆ. ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಕೊಟ್ಟಿರ್ತಾರೆ, ಸುಳ್ಳು ಹೋರಾಟ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಯಾರು ಕೊಟ್ಟಿರ್ತಾರೆ? ಯಾಕೆ ಕೊಟ್ಟಿರ್ತಾರೆ? ಸೌಜನ್ಯ ವಿಷಯವಾಗಿ ಕೊಟ್ಟಿರ್ತಾರೆ. ಸೌಜನ್ಯ ವಿಷಯದಲ್ಲಿ ಸರಿಯಾಗಿ ದುಡ್ಡು ಮಾಡ್ಕೊಂಡಿದ್ದೀರಲ್ವಾ? ಕೋಟಿ ಕೋಟಿ ಹಣ ಚೆನ್ನಾಗಿ ಲೂಟಿ. ಈ ಥರ ಹೇಳೋ ಅಂಥ, ಈ ಥರ ನೆಗೆಟಿವ್ ಕಮೆಂಟ್ ಆಗ್ತಕ್ಕಂಥ ಜನರಿಗೋಸ್ಕರ ಅಂತಲೇ ಈ ಒಂದು ವಿಡಿಯೋ. ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಆಸ್ತಿ ವಿವರದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ಆ ಒಂದು ವಿಡಿಯೋ ನೋಡಿ. ಸೌಜನ್ಯ ಫೈಲ್ಸಲ್ಲೇ ಆ ಒಂದು ವಿಡಿಯೋ ಇದೆ. ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡಕ್ಕೆ ಬಂದಿರೋದೇನಪ್ಪ ಅಂತಂದರೆ, ಸೌಜನ್ಯ ಅವರ ಕೇಸ್ ಶುರುವಾದ ಮೇಲೆ, ಆ ಒಂದು ಹೋರಾಟಕ್ಕೆ ಇಳಿದ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸೌಜನ್ಯ ಅವರ ಹೆಸರು ಹೇಳ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಹಣ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಆಸ್ತಿ ಗಳಿಸಿದ್ದಾರೆ ಅಂತ ಹೇಳೋವಂಥ ಅಷ್ಟೋ ಜನಗಳಿಗೆ ಈ ಒಂದು ವಿಡಿಯೋ ಅರ್ಪಣೆ ಅಷ್ಟೇ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ. ಆರಾಮಾಗಿ ಕಾಮಾಗಿ ನಿಧಾನಕ್ಕೆ ನೋಡ್ಕೊಂಡು ಹೋಗಿ, ನಿಮಗೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನನ್ನ ಸೌಜನ್ಯ ಫೈಲ್ಸ್ ವಿಡಿಯೋಗಳೆಲ್ಲ ನಿಮಗೆ ಟಕ್ ಅಂತ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಬನ್ನಿ, ಹಾಕಿದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ಹೇಳಿದೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಇವರ ಒಂದು ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ, ಸೌಜನ್ಯ ವಿಷಯವಾಗಿ ಹೋರಾಟ ಶುರು ಮಾಡೋದ್ರಲ್ಲಿ ಇವರು ಮೊದಲನೇವರು ಅಂದರೂ ಕೂಡ ತಪ್ಪಿಲ್ಲ. ಇವ್ರಿಗೆ ಸಾಥ್ ಕೊಟ್ಟಂಥ ವ್ಯಕ್ತಿ ಗಿರೀಶ್ ಮಠಾಣ್ ಅವರು. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ದು ಯಾವುದೇ ವಿಡಿಯೋ ಬಂದರೂ ಕೂಡ ಅಲ್ಲಿ ಕಮೆಂಟ್ ಇರ್ತಾ ಇತ್ತು, ಚೆನ್ನಾಗಿ ದುಡ್ಡು ಮಾಡಿಕೊಂಡ್ರು, ದುಡ್ಡಿನ ಗಿರ ಹಾಕಿ ಅದು ಇದು ಹಂಗೆ ಹಿಂಗೆ ಅಂತ ಒಟ್ಟಿನಲ್ಲಿ ಎಲ್ಲ ಬರೀ ಪೇಮೆಂಟ್ ಅನ್ನೋದನ್ನೇ ಬರ್ತಾ ಇತ್ತು. ಫಸ್ಟ್ ಆಫ್ ಆಲ್ ನೀವೆಲ್ಲ ಥಿಂಕ್ ಮಾಡಬೇಕಾಗಿರೋದು, ಪೇಮೆಂಟ್ ಯಾರು ಕೊಡ್ತಾರೆ? ಅಫ್ಕೋರ್ಸ್ ಸೌಜನ್ಯ ಪರವಾಗಿ ನಾವು ಮಾತಾಡಬೇಕು, ಹೋರಾಟ ಮಾಡಬೇಕಂದ್ರೆ ಸೌಜನ್ಯ ಕುಟುಂಬದವ್ರು ತಾನೇ ಕೊಡಬೇಕು. ಸೌಜನ್ಯ ಕುಟುಂಬದವ್ರು ಯಾವ ರೀತಿ ಇದ್ದಾರೆ, ಅವ್ರ ಮನೆ ಯಾವ ರೀತಿ ಇದೆ ಅಂತಂದೇಳಿ ನನ್ನ ಸ್ನೇಹಿತೆ ಒಬ್ಬರು ಲೇಡೀಸ್ ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವರ ಮನೆ ಮತ್ತು ಅವರ ಮನಸ್ಥಿತಿ, ಅವರ ಆಸ್ತಿ, ಈ ಒಂದಷ್ಟು ವಿಷಯದ ಬಗ್ಗೆ ವಿಡಿಯೋ ಮಾಡಿದ್ದಾರೆ. ಅದನ್ನು ಒಂದಷ್ಟು ಜನ ನೋಡಿರ್ತೀರ ಅಂದ್ಕೊತೀನಿ. ಯಾರ್ಯಾರು ನೋಡಿಲ್ಲ ಅವರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಡ್ಯಾಮ್ ಮಾಡಿ ನಾನು ಅದನ್ನು ಲಿಂಕನ್ನು ನಾನು ಸೇವ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ, ಶೇರ್ ಮಾಡ್ತೀನಿ. ಈಗ ಮಹೇಶ್ ಶೆಟ್ಟಿ ಅವರು ಆಸ್ತಿ ಕಬಳಿಸಿದ್ದಾರೆ, ಆಸ್ತಿ ಕೊಂಡ್ಕೊಂಡಿದ್ದಾರೆ. ಸೌಜನ್ಯ ವಿಷಯಕ್ಕೆ ಬಂದ ಮೇಲಂತೂ ಕೋಟಿ ಗಂಟು ಮಾಡ್ಕೊಂಡಿದ್ದಾರೆ ಅನ್ನೋ ಜನಗಳಿಗೆ ಒಂದಷ್ಟು ಮಾತುಕತೆ ಆಡೋದಿದೆ, ಒಂದು ವಿಡಿಯೋ ಬೈಟ್ ಇಟ್ಕೊಂಡು. ಓಕೆ, ಮೊದಲನೇದಾಗಿ ಒಂದು ಹೋರಾಟ ಅಂತ ಬಂದಾಗ ಅಲ್ಲಿ ಯಾರು ಕೂಡ ದುಡ್ಡು ಕೊಡಲ್ಲ, ಎಲ್ಲ ಕಳ್ಕೊಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ಹೋರಾಟ ಮಾಡ್ತಾ ಇದೀವಿ ಅಂದಾಗ ಅಲ್ಲಿ ಕಳ್ಕೊಬೇಕಾಗುತ್ತೆ. ನಾವು ಒಂದಷ್ಟು ಕಳ್ಕೊಂಡ್ಮೇಲೆ ಕೊನೆಯದಾಗ ಒಂದು ತೀರ್ಪು ಬರುತ್ತೆ. ಆ ತೀರ್ಪು ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಇವಾಗ ಆಗ್ತಾ ಇದೆಯಲ್ಲ 13 ವರ್ಷದಿಂದ ಆ ಥರ. ಸೊ ಆ ಒಂದು ತೀರ್ಪಿಗೆ ಅವರು ಹೊಡೆದಾಡ್ತಿದ್ದಾರೆ. ಈ ಎಲ್ಲದ್ರ ಮಧ್ಯೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಫಿನಾನ್ಷಿಯಲಿ ಅವರು ಏನಾದರೂ ವೀಕ್ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರ ಹತ್ರ ಕೂಡ ₹1 ಹಣ ಇರ್ತಾ ಇರಲಿಲ್ವೋ ಏನೋ, ಕಳ್ಕೊಂಡ್ಬಿಡ್ತಾ ಇದ್ರು, ಸಾಲ ಮಾಡ್ಕೋತಾ ಇದ್ರು ಏನೋ. ಬಟ್ ಈ ಒಂದು ವಿಷಯ ಸೌಜನ್ಯ ಕೇಸಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಬ್ಯಾಕ್ಗ್ರೌಂಡಾಗಿ ನಿಂತ್ಕೊಂಡಿರೋದಕ್ಕೆ ಅವರ ಒಂದು ಸಪೋರ್ಟ್ ಎಷ್ಟಿದೆನೋ ಅದ್ರ ಜೊತೆಗೆ ಅವರು ಆರ್ಥಿಕವಾಗಿ ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ. ಈ ಒಂದು ವಿಷಯಕ್ಕೆ ಬರೋಕ್ಕೂ ಮುಂಚೆ, ಈ ಒಂದು ಇನ್ಸಿಡೆಂಟ್, ಈ ಒಂದು ಕೇಸಲ್ಲಿ ಹೋರಾಟಕ್ಕೆ ಬರೋಕ್ಕೂ ಮುಂಚೆಯಿಂದನೂ ಚೆನ್ನಾಗಿದ್ದಾರೆ. ಕೋಟಿ ಅಲ್ಲದೆ ಹೋದ್ರು ₹ಲಕ್ಷಾಂತರ ಅಂತೂ ಅವ್ರು ಇಟ್ಕೊಂಡಿದ್ದಾರೆ. ಅಫ್ಕೋರ್ಸ್ ಕೋಟಿ ಇದೆ ಅಂತಾನೆ ಅಂತಾರೆ, ಬಿಕಾಸ್ ಅವರು ಒಂದು ಮಾಡ್ತಕ್ಕಂಥ ವರ್ಕ್, ಅವರೊಂದು ರಿಯಲ್ ಎಸ್ಟೇಟ್ ವರ್ಕ್ ಮಾಡ್ತಾರೆ. ಆಮೇಲೆ ಒಂದಷ್ಟು ಚೆನ್ನಾಗಿ ಅವರ ಒಂದಷ್ಟು ಬಿಸ್ನೆಸ್ ನಡೆಯುತ್ತೆ. ಸೊ ಚೆನ್ನಾಗಿದ್ದಾರೆ. ಆದರೆ ಇದಕ್ಕೆ ನಿಮ್ಗೇನೋ ಡೀಟೇಲ್ ಬೇಕು ಅಂತಂದರೆ ನೀವು ಅವರ ಒಂದಷ್ಟು ಬ್ಯಾಂಕ್ ಖಾತೆ ಡೀಟೇಲ್ಸ್ ತೆಗೆದು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೌಜನ್ಯ ಫೈಲ್ಸ್ಗಿಂತ ಮುಂಚೆನೇ ಅವರ ಒಂದು ಆ್ಯಕ್ಟಿವಿಟೀಸ್, ವರ್ಕ್, ಆಮೇಲೆ ಅವರ ಒಂದು ಈ ವರ್ಕಿಂದ ಬರ್ತಕ್ಕಂಥ ಪೇಮೆಂಟ್ ಅದೆಲ್ಲ ಚಾಲ್ತಿಲಿತ್ತು. ಈಗ ಈ ಒಂದು ವಿಷಯವಾಗಿ ಸಾಕಷ್ಟು ಜಾಗಗಳ ಕೊರತೆ, ಸಾಕಷ್ಟು ಜಾಗದ ಕೊರತೆ, ಒಂದಷ್ಟು ಜಾಗಗಳಿಂದ ಅವ್ರಿಗೆ ತೊಂದರೆ. ಈ ಒಂದು ಸೌಜನ್ಯ ಕೇಸಲ್ಲಿ ಹೋರಾಟ ಮಾಡೋದಕ್ಕೆ ನಿಂತ ಮೇಲೆ ಈ ಒಂದು 13 ವರ್ಷದಲ್ಲಿ ಒಂದು 4ರಿಂದ 5 ಸೈಟ್ಗಳನ್ನ ಅವರು ಕಳ್ಕೊಂಡಿದ್ದಾರೆ. ಥಿಂಕ್ ಮಾಡಿ, ಒಂದೊಂದು ಸೈಟ್ ಬೆಲೆ ಎಷ್ಟಿರುತ್ತೆ ಥಿಂಕ್ ಮಾಡಿ. 4ರಿಂದ 5 ಸೈಟ್ ಅಂದಮೇಲೆ ಅದ್ರ ಬೆಲೆ ಥಿಂಕ್ ಮಾಡಿ. ಸೈಟ್ ಅಂದರೆ ನಾನು ಹೇಳ್ತಾ ಇರೋದು ಯಾವುದೋ 20-30 ಅಲ್ಲ, ಅಲ್ಲಿ ಆ ಭಾಗದಲ್ಲಿ ಸೈಟ್ ಅಂತಂದರೆ ಬೆಳ್ತಂಗಡಿ ಭಾಗಗಳಲ್ಲೆಲ್ಲ ಸೈಟ್ ಅಂತಂದರೆ ಆ್ಯಕ್ಚುಲಾಗಿ ಒಂದು ಜಾಗ,
ಅದು ಎಕರೆ ಆಗಿರ್ಬೋದು, 2 ಎಕರೆ ಆಗಿರ್ಬೋದು, 5 ಎಕರೆ ಆಗಿರ್ಬೋದು, 10 ಎಕರೆ ಆಗಿರ್ಬೋದು, ಒಟ್ಟು ಒಂದು ಜಾಗ. ಅಂಥದ್ದು 5 ಜಾಗಗಳನ್ನ ಅವರು ಕಳ್ಕೊಂಡಿದ್ದಾರೆ. ಆ ಥರ ಒಂದು 4-5 ಸೈಟ್ಗಳನ್ನ ಕಳ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಕಳ್ಕೊಂಡು ಆ ವ್ಯಕ್ತಿ ಹೋರಾಟ ಮಾಡಿ ಏನು ಸಾಧಿಸ್ತಾ ಇದ್ದಾರೆ? ಏನೂ ಸಾಧಿಸ್ತಾ ಇಲ್ಲ. ಅವ್ರಿಗೆ ಒಂದೇನು ಪ್ರತಿಫಲ ಸಿಗ್ತಾ ಇಲ್ಲ. ಇವತ್ತಿಗೂ ಹೋರಾಡ್ತಾ ಇದ್ದಾರೆ. ಈ ಒಂದು ಹೋರಾಟ ಇನ್ನೂ 10 ವರ್ಷ ಆಯ್ತಂದ್ರೆ ಇನ್ನೂ 4-5 ಸೈಟ್ ಕಳ್ಕೊತಾರೆ. ಅಂಥವ್ರ ವಿರುದ್ಧ ನೀವುಗಳು ಹೇಳೋದೇನು? ಹಣ ಮಾಡ್ಕೊಂಡಿದ್ದಾರೆ, ರೌಡಿಸಮ್ ಮಾಡ್ತಾ ಇದ್ದಾರೆ, ಕಲಬೆರಕೆ ಮಾಡ್ತಾ ಇದ್ದಾರೆ, ಗಲಭೆ ಮಾಡ್ತಾ ಇದ್ದಾರೆ. ಮತ್ತಿನ್ನೊಂದೇನದು ಏನೋ ಇತ್ತು, ಕಳ್ಬಟ್ಟಿ ಸಾಗಿಸ್ತಾ ಇದ್ದಾರೆ. ದೊಡ್ಡ ವ್ಯಕ್ತಿಗಳು ಒಂದು ಹೆಣ್ಣಿನ ವಿರುದ್ಧ ನ್ಯಾಯ ಕೇಳೋದಕ್ಕೆ ಧ್ವನಿ ಎತ್ತಿದ್ರೆ ಅವರೆಲ್ಲರೂ ಕೂಡ ಲಂಚ್ಕೋರರು, ಹಣ ತಿನ್ನೋರು, ಕೆಟ್ಟವರು, ರೌಡಿಗಳು. ನಾಳೆ ದಿನ ನಿಮ್ಮ ಮನೆ ಹೆಣ್ಮಕ್ಳಿಗೆ ನಡೆದಾಗ ಅವಾಗ ಯಾರೋ ಒಬ್ರು ಸಪೋರ್ಟಿಗೆ ಬರ್ತಾರಲ್ಲ, ಆ ಸಪೋರ್ಟಿಗೆ ಬಂದವ್ರ ಪರವಾಗೂ ಕೂಡ ಇನ್ನೊಬ್ಬ ಯಾರೋ ಒಬ್ಬ ದುಡ್ಡು ಕೊಟ್ಬಿಟ್ಟು ಕೇಸ್ ಹಾಕಿಸ್ತಾನೆ. ಆವಾಗ ಬರ್ತಕ್ಕಂಥ ಕೇಸ್ಗಳು ಇದೇ ರೀತಿ ಇರುತ್ತೆ. ಅವ್ರ ಮೇಲೆ ಬೀಳ್ತಕ್ಕಂಥ ಅಪವಾದಗಳು ಇದೇ ರೀತಿ ಇರುತ್ತೆ. ಕಳ್ಬಟ್ಟಿ, ರೌಡಿಸಮ್, ಹೆಣ್ಮಕ್ಳನ್ನ ಛೇಡಿಸೋದು, ಚುಡಾಯಿಸೋದು, ಈ ಥರದ್ದೇ ಇರುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಈ ಒಂದು ವಿಷಯದಲ್ಲಿ ನಾನು ಮಾತಾಡೋಕ್ಕಂತ ಬಂದಂಥ ವಿಷಯ. ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಯಾವ್ದಾದ್ರು ವಿಡಿಯೋ ಪ್ರೂಫ್ ತೋರಿಸಿಲ್ಲ ಅಂದರೆ ಅದು ನಿಮಗೆ ಸಮಾಧಾನ ಆಗಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಒಂದು ವಿಡಿಯೋ ಬೈಟ್ ತೊಗೊಂಬಂದಿದ್ದೀನಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಅವರ ಒಂದು ಆಸ್ತಿ ವಿಷಯದ ಬಗ್ಗೆ, ಸೌಜನ್ಯ ಕೇಸಲ್ಲಿ ಏನೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಕಳ್ಕೊಂಡಿದ್ದಾರೆ, ಆ ಒಂದಷ್ಟು ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಬೈಟ್ ಇದೆ. ಆ ಒಂದೆರಡು ಬೈಟ್ನ ನೋಡ್ಕೊಂಬನ್ನಿ, ಮಾತಾಡೋಣ. ಇದಾವೆ, ಈಗಳು ಇದ್ದಾವೆ. ಎಲ್ಲ ಕೃಷಿ ಮಾಡಿ, ಕೆಲವುದನ್ನು ಕೃಷಿ ಮಾಡಿ ಮಾರಿದ್ದೇನೆ ನಾನು ಎಲ್ಲ. ಈಗ ಈ ಮನೆ ಕಟ್ಟಿಕ್ಕೆ ಸೌಜನ್ಯ ಹೋರಾಟ ಇದೆಲ್ಲ ಅದು ನಾವು ಅಲ್ಲಿ ಇಲ್ಲಿ ಹೇಳ್ಬೇಕಂತ ಇಲ್ಲ. ಸೌಜನ್ಯನ ಮನೆಯವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ನಾವು ಏನ್ ದುಡ್ಡು ಮಾಡಿದ್ದೇವೆ. ಅವರ ಮಗಳು ಸೌಜನ್ಯ ಕುಮಾರಿ, ಸೌಜನ್ಯ ಕುಸುಮಾತಿ ಅವರ ಮಗಳು. ನಾವೆಷ್ಟು ಇದಕ್ಕೆ ಕಷ್ಟ ಪಡ್ತಾ ಇದ್ದೇವೆ, ನಾವೇನ್ ಮಾಡ್ತಾ ಇದ್ದೇವೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಇದೆಲ್ಲ ಅವರಿಗೆ ಗೊತ್ತಿರುವಂತದ್ದು. ಅದನ್ನು ನಾವು ಸಮಾಜಕ್ಕೆ ಅವನು ಇವನು ನಾಯಿ ಬೆಕ್ಕುಗಳು ಮಾತಾಡ್ತೇವೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅದೆಲ್ಲ ಮುಗಿದ ಅಧ್ಯಾಯಗಳದೆಲ್ಲ ಮುಗಿತದ್ದು. ಅವ್ರು ಏನು ಬರ್ದ್ರು, ಏನು ಹೇಳಿದ್ರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ರು, ಹೋರಾಟ ಮಾಡಿ ನಾವು ಕಳಿಸ್ತೀವಿ. ಇಲ್ಲ ಇಲ್ಲ, ಸೌಜನ್ಯ ಹೋರಾಟದ ನಂತರ ನಾನು ಇದ್ದದನ್ನು ಮಾರ್ಕೊಂಡಿದ್ದೇನೆ. ಅದಕ್ಕೆ ಉದಾಹರಣೆ ಬೇಕಾದ್ರೆ ಒಂದು 3-4 ಆಸ್ತಿ ಮಾರಿದೆ ನಾನು ಅಂದ್ರೆ ಜಾಗ ನಾನು ಹೇಳಿದಲ್ಲ, ವ್ಯವಹಾರ ಮಾಡ್ಕೊಂಡಿದ್ದಾಗ ಸ್ವಲ್ಪ ಏನಾದ್ರು ಜಾಗಗಳು ಇರ್ಬೇಕು. ಜಾಗ ಅಂದ್ರೆ ಮಣ್ಣು ಅಂತ ಹೇಳಿದ್ರೆ ಋಣ, ಅದು ಎಲ್ರಿಗೆ ಸಿಗೋದಿಲ್ಲ. ನಾವು ಯಾರ್ಯಾರಿಗೆ ಮಾಡಿ ಸೋಂಬೇರಿಗಳಾಗಬಾರ್ದು, ನಾವು ದುಡಿಯೋರು. ಅದಕ್ಕೋಸ್ಕರ ನಾನು ಎಲ್ಲಿ ಕೃಷಿ ಭೂಮಿ ಈ ಬಹಳ ಕಮ್ಮಿಯಲ್ಲಿ ಸಿಗ್ತದೆ, ಹಳ್ಳಿಗಳಲ್ಲೆಲ್ಲ ಮಾಡ್ತಾರಲ್ವಾ, ಪ್ರಾಬ್ಲಮ್ ಇದ್ದವ್ರು ಮಾಡ್ತಾರೆ. ಅವ್ರು ಬಂದಾಗ ನಾನು ಅವ್ರ ಜಾಗ ಅವರು ಪ್ರಾಬ್ಲಮ್ಗೆ ಅಂತ ಹೇಳಿ ದುಡ್ಡು ತಗೊಳ್ಳೋದು, ಮತ್ತೆ ಅವ್ರಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗೋದು, ಮತ್ತೆ ಜಾಗವನ್ನೇ ನಮ್ಮ ತಲೆ ಮೇಲೆ ಹಾಕ್ಬಿಡು. ನಾವು ಸತ್ತೇ ಹೋಗ್ಬೇಕು, ಕಾಂಪ್ಲಿಕೇಶನ್ ಜಾಗ. ನಾವು ಒಳ್ಳೇದ್ ಮಾಡ್ಲಿಕ್ಕೆ ಹೋಗುದು ನಮ್ಮ ಕುತ್ತಿಗೆಗೆ ಅಂತ 2-3-4 ಕಡೆಗಳಲ್ಲಿ ಜಾಗಗಳು. ನೋಡಿದ್ರಲ್ಲ ಸ್ನೇಹಿತರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಎಷ್ಟು ಗಳಿಸಿದ್ದಾರೆ, ಎಷ್ಟು ಕೋಟಿ ಗಳಿಸಿದ್ದಾರೆ ಅಂತ ನೋಡಿದ್ರಲ್ಲ. ಇಷ್ಟು. ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡಿದವ್ರಿಗೆ ಮಾತ್ರ ಅರ್ಥ ಆಗಿರುತ್ತೆ. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲೇ ನೋಡ್ಬಿಟ್ಟು ಈಗ ನನ್ನನ್ನು ಪೇಮೆಂಟ್ಗೆ ಹಾಕಿ ಅಂತಾರೆ. ಎಷ್ಟು ತಗೊಂಡೆ ಪೇಮೆಂಟು ಅಂತಾರೆ. ಬಿಕಾಸ್ ಅಂಥವ್ರಿಗೆಲ್ಲ ತಾಳ್ಮೆ ಇಲ್ಲ. ಒಂದು 10 ನಿಮಿಷ ಅಲ್ಲ, ಬರೀ ಒಂದು 7-8 ನಿಮಿಷದ ವಿಡಿಯೋನೇ ತಾಳ್ಮೆಯಿಂದ ಕೂತು ನೋಡೋಕ್ಕಾಗದೇ ಇರೋರಿಗೆ 12-13 ವರ್ಷಗಳ ಕಾಲ ಒಂದು ಹೆಣ್ಣಿನ ಪರವಾಗಿ ಹೋರಾಟ ಮಾಡೋವಂಥವ್ರ ಕಷ್ಟ ಏನು ಅರ್ಥ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೆ. ಈ ಒಂದಷ್ಟು ಮಾತಾಡೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡಿದೆ. ಮಹೇಶ್ ಶೆಟ್ಟಿ ಸರ್ಗೆ ಸಪೋರ್ಟ್ ಮಾಡೋರು ಯಾರ್ಯಾರಿದ್ದೀರಾ ಅವ್ರಿಗೆ ಖುಷಿಯಾಗಲಿ. ಆಮೇಲೆ ಮಹೇಶ್ ಶೆಟ್ಟಿ ಸರ್ನ ನೋಡಿ ತುಂಬ ಜನ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಆಗ್ತಾಯಿದ್ರು, ಆಸ್ತಿ, ದುಡ್ಡು, ಗಿರಾಕಿ, ಪೇಮೆಂಟ್ ಅದು ಇದು ಅಂತ. ಆ ಒಂದಷ್ಟು ವಿಷಯಗಳಿಗೆ ಒಂದು ಬ್ರೇಕ್ ಬೀಳಿ ಒಂದು ಸತ್ಯ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ವಿಡಿಯೋ ಮಾಡಿದೆ. ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಏನಾದರೂ ಹೊಸ ವಿಷಯಗಳು ಸಿಕ್ಕಿದ್ರೆ ಸೌಜನ್ಯ ಫೈಲ್ಸಲ್ಲಿ ತೊಗೊಂಡು ಬಂದು ಸಬ್ಮಿಟ್ ಮಾಡ್ತೀನಿ. ಇವಾಗ ಇಲ್ಲಿಗೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಬೈಟ್ಸ್ ಏನಾದ್ರು ಸಿಕ್ಕಿದ್ರೆ ಅದನ್ನ ತೊಗೊಂಡು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.